ಯಾಕೆಂದರೆ ಆರ್ ಎಸ್ ಎಸ್ ಸಂಘಟನೆ ಸಣ್ಣದಲ್ಲ. ಆ ಸಂಘಟನೆ ಎದುರು ನಿಲ್ಲುವಂಥದ್ದು ಜನಸಾಮಾನ್ಯರಿಗೆ ಸಾಧ್ಯ ಇಲ್ಲ. ಅದರಲ್ಲೂ ಯಾವುದೇ ನಾಯಕರು ಇವತ್ತು ಅದು ಎದುರು ಹಾಕ್ಕೊಳ್ಳಿಕ್ಕೆ ಹೋಗ್ತಾ ಇಲ್ಲ. ಇವತ್ತೇನು ಎದುರು ಹಾಕ್ಕೊಳ್ತಾ ಇದ್ರೆ ಹೆಚ್ಚು ಕಡಿಮೆ ರಾಹುಲ್ ಗಾಂಧಿ, ನಮ್ಮ ಸಿದ್ದರಾಮಯ್ಯನವರು, ಈಗ ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ ಅಲ್ಲ, ಪ್ರಿಯಾಂಕಾ ಖರ್ಗೆ, ಅಲ್ಲೆಷ್ಟು ಒಂದು ಸ್ವಲ್ಪ ನಮ್ಮ ಸಿದ್ದರಾಮಯ್ಯ ಫಾಲೋವರ್ಸು ಮಾತಾಡ್ತಾರೆ. ಅದೇನೋ ಮಾತಾಡಿ ಪ್ರಿಯಾಂಕಾ ಖರ್ಗೆ ಅವ್ರು ಮಾತ್ರ ಆದಾಯ ಮೂಲಕ ಬೇಳೆ ಹತ್ತಿದ್ದು ಮಾತ್ರ ನಿಜವಾಗಿಯೂ ಈ ಶತಮಾನದ ದೊಡ್ಡ ಪ್ರಶ್ನೆನ ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಪ್ರಾಮಾಣಿಕವಾದದ್ದು, ಸ್ವದೇಶಿ ಆದಂಥದ್ದು, ದೇಶಭಕ್ತರು ನಾವು ಅಂತ ತಿಳ್ಕೊಳ್ಳುವಂಥ ಆರ್ ಎಸ್ ಎಸ್ ಅದನ್ನು ಲೀಗಲೈಸ್ ಯಾಕೆ ಮಾಡ್ತಾಯಿಲ್ಲ? ಅದಕ್ಕೆ ಏನೋ ಉತ್ತರ ಕೊಡುವಂಥ ಪ್ರಯತ್ನ ಯಾಕೆ ಮಾಡ್ತಾ ಇದ್ದಾರೆ? ಆ ದುಡ್ಡಿನ ಮೂಲ ಯಾರು ಕೊಡ್ತಾರೆ ಅವರು, ಅದು ಯಾಕೆ ರೆಕಾರ್ಡ್ ಆಗಬಾರ್ದು? ಯಾಕಂದರೆ ಅದು ರೆಕಾರ್ಡ್ ಆಗಲಿಲ್ಲ ಅಂದ್ರೆ ಇಲ್ಲೀಗಲ್ ಆಯಿತು, ಅನೈತಿಕ ಆಯಿತು ಅಂಥೇಳಿ ಪ್ರಶ್ನೆ ಮೇಲೆ ಪ್ರಶ್ನೆ ಮೋಹನ್ ಭಾಗವತರಿಗೆ ಮಾಡಲಿಕ್ಕೆ ಹತ್ತಿದ್ರಿಂದಾಗೆ ಸಹಜವಾಗಿ ಬಿ ಜೆ ಪಿಗೂ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಿದ್ದು ಸುಳ್ಳಿನೂ ಅಲ್ಲ. ಎಲ್ಲರೂ ಮಾತಾಡ್ತಾ ಇದ್ದಾರೆ ನಮ್ಮ ಈ ಪ್ರಿಯಾಂಕಾ ಖರ್ಗೆ ಅವರ ಕುರಿತಾಗಿ. ಈಗ ಮಾತಾಡೋದಕ್ಕೂ ಅವ್ರಿಗೂ ಹಕ್ಕದಿಲ್ಲ ಅಂತಲ್ಲ, ಅದೇ ರೀತಿ ಇವ್ರಿಗೂ ಹಕ್ಕದ. ನಾವು ಮಾತಾಡ್ತೀವಪ್ಪ, ಇವರು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಡೆವಲಪ್ಮೆಂಟ್ ಪ್ರಿಯಾಂಕಾ ಖರ್ಗೆ ಅವರ ಈ ಒಂದು ಏನಪ್ಪ ಈ ಆರ್ ಎಸ್ ಎಸ್ ವಿರೋಧಿ ನಿಲ್ವ ಮುಂದಿನ ದಿನದಲ್ಲೇ ಇನ್ನೂ ಎತ್ತರಕ್ಕೆ ಒಯ್ಬೋದಾ ಅನ್ನುವಂಥದ್ದು. ಅವ್ರು ಅಂದಂಗೆ ಬಿ ಜೆ ಪಿಗರು ಅಂದಂಗೆ ಇಲ್ಲ ನಮ್ಮನ್ನು ಬೈದ್ರೆ ಅವ್ರಿಗೆ ಲಾಭ ಆಗ್ತದೆ ಅಥವಾ ಅವ್ರ ಮಾಲಕರಿಗೆ ಲಾಭ ಆಗೈತೆ, ಅದಕ್ಕೆ ಟೀಕಾ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ಯಾರಿಗೂ ಲಾಭ ಆಗಲ್ಲ ರೀ, ಅವ್ರಿಗೆ ಲಾಭ ಆಯ್ತು ನಾಳೆ ಭವಿಷ್ಯ ಐತೆ, ರಾಜಕೀಯ ಭವಿಷ್ಯ ಐತೆ ಅವ್ರಿಗೆ, ಅದು ಮಾಡೋರು ಅವರು. ಆ ದಿಶೆಯಲ್ಲಿ ಅದು ಸರಿ ಇದ್ದರು ಸಹಿತ ಇದು ಈ ಒಂದು ಏನು ಬಿ ಜೆ ಪಿಯ ಸಂಗಪ್ಪಗಳು ಸ್ಪರ್ಧೆಗೆ ಬಿದ್ದರು ಅಂತ ಮಾತಾಡೋದು ಹೇಳ್ತಾ ಇದ್ರಿ. ಸಂಗಪ್ಪಗಳು ಅಂತೇಳಿ ಹೇಳಿ ಅಡ್ವರ್ಟೈಸು ಹಾಕಿದ್ರಿ ಹಿಂದೆ. ಸಂಗಪ್ಪ ಅಂದ್ರೆ ಸಂಘ ಪರಿವಾರದವರು, ಈಗೂ ಹಾಕಿದ್ರಿ. ಇದರರ್ಥ ಎಲ್ಲ ಬಿ ಜೆ ಪಿಗರು ಅಥವಾ ಎಲ್ಲ ಆರ್ ಎಸ್ ಎಸ್ಸಿಗರು ಈ ಒಂದು ಏನಪ್ಪ ಅಂತಂದ್ರೆ ಈ ನಿಲುವಿಗೆ ಬಂದಿದ್ದಾರೆ ಅನ್ನುವಂಥ ಮಾತು. ಆದರೆ ಪ್ರಿಯಾಂಕಾ ಖರ್ಗೆ ಅವರು ಮಾಡುತ್ತಿರೋ ಪ್ರಶ್ನೆಗಳು ಮಾತ್ರ ಮೋಹನ್ ಭಾಗವತರಿಗೆ ರುಚಿಸ್ತಾ ಇಲ್ಲ, ಅಥವಾ ಡೈಜೆಷನ್ ಆಗ್ತಾ ಇಲ್ಲ ಅನ್ನೋದು ಅಷ್ಟೇ ಸತ್ಯದ. ಯಾಕಂದ್ರೆ ಒಂದು ಸರ್ಕಾರದ ಮುಖ್ಯ ಒಬ್ಬ ಮಂತ್ರಿ ಸಮೀಪಿದ್ದಂಥ ಮುಖ್ಯ ಐಡಿಯಾಲಜಿಸ್ಟ್ ಅಂತ ಕರ್ಕೊಳ್ತೀವಿ, ಅದು ದಲಿತ ಐಡಿಯಾಲಜಿಸ್ಟ್ ಆದಂಥ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ತಮ್ಮ ಜನರನ್ನು ಎತ್ತಿ ನಿಲ್ಲಿಸುವಂಥದ್ದು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೋ ಇಲ್ಲ ಗೊತ್ತಿಲ್ಲ.